ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮದಲ್ಲಿ ಏನು ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಜನವರಿ 10ರಂದು ಏನು ನಿಧಿ ಸಿಕ್ಕಿತ್ತು. ನಿಧಿ ಸಿಕ್ಕ ನಂತರ ಇವಾಗ ಕಳೆದ 5 ದಿನಗಳಿಂದನೂ ಕೂಡ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಹೀಗಾಗಿ ಇಡೀ ಗ್ರಾಮದಲ್ಲಿ ಕೂಡ ಸಾಕಷ್ಟು ಆತಂಕ ಕೂಡ ಎದುರಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಕುಂಬಾರೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನ ಪುರಾತನ ಕಾಲದ್ದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಜನವಸತಿ ಕೂಡ ಇತ್ತು. ಇಲ್ಲಿ ನಾವು ಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು ಸಾಕಷ್ಟು ಮನೆಗಳಂದರೆ 20ರಿಂದ 30 ಕುಟುಂಬಗಳು ಕೂಡ ಇದೇ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾಗಿತ್ತು, ಆದರೆ ಸರ್ಕಾರ ಈವರೆಗೂ ಕೂಡ ಮಾಡಿಲ್ಲ. ಹೀಗಾಗಿ ಈ ಕುಂಬಾರ ಕುಟುಂಬಸ್ಥರು ಕೂಡ ಸಾಕಷ್ಟು ನೊಂದಿದ್ದಾರೆ. ಯಾಕಂತಂದರೆ ಇವರಿಗೆ ಮನೆ ನಿರ್ಮಾಣ ಮಾಡಿಕೊಡಲು ಕೂಡ ಆಗ್ತಾ ಇಲ್ಲ. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು ಈ ಮನೆಯವರು ಕೂಡ ಇಲ್ಲಿ ಹೊರಗಡೆ ಹೋಗಿದ್ದಾರೆ. ಆದರೆ ದೇವಸ್ಥಾನ ಪಕ್ಕದಲ್ಲೇ ಒಂದು ಮನೆ ನಿರ್ಮಾಣ ಮಾಡಿಕೊಂಡಿದ್ರು ಈ ಹಿಂದೆ. ಈ ಕುಂಬಾರ ಕುಟುಂಬಗಳೇನಿದ್ದಾವೆ ಇಲ್ಲಿ ಸಾಕಷ್ಟು ಕುಟುಂಬಗಳು ಇವರು ತಲೆತಲಾಮಾರುಗಳಿಂದನೂ ಕೂಡ ನೂರಾರು ವರ್ಷಗಳಿಂದ ಕೂಡ ಇದೇ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ ಈ ಮನೆಗಳನ್ನು ಯಾವುದೇ ರೀತಿಯಿಂದ ನೀವು ಪುನಃ ನಿರ್ಮಾಣ ಮಾಡೋದಾಗಿರಲಿ, ಬಿದ್ದಾಗ ಕಟ್ಟುವಂಥದ್ದಾಗಿರಲಿ ಯಾವುದೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಅವರು ಕೂಡ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಏನಂತಂದರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿ ಯಾವುದೇ ರೀತಿಯಿಂದ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸುಮಾರು 20ರಿಂದ 30 ಕುಟುಂಬಗಳು ಕೂಡ ಸಾಕಷ್ಟು ನೊಂದ್ಕೊಂಡಿದ್ದಾರೆ. ಅವರಿಗೂ ಕೂಡ ಸರ್ಕಾರ ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಆದರೆ ಈವರೆಗೂ ಕೂಡ ಆ ಒಂದು ಕೆಲಸ ಆಗ್ತಾ ಇಲ್ಲ. ಇವಾಗ ಏನು ಒಂದು ಕಡೆ ಉತ್ಖನನ ಕಾರ್ಯ ನಡೀತಾ ಇದೆ, ಇನ್ನೊಂದು ಕಡೆ ಈ ಒಂದು ಕುಂಬಾರೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಮನೆಗಳಿದ್ದಾವೆ. ಆ ಮನೆಗಳಿಗೆ ಕೂಡ ಅವರು ಈ ಹಿಂದೆ ಏನೋ ಒಂದು ಮೇಲ್ಗಡೆ ತಗಡು ಹಾಕೋದಾಗಿರ್ಬೋದು, ಮನೆ ನಿರ್ಮಾಣ ಮಾಡೋದಾಗಿರ್ಬೋದು, ಈ ಯಾವುದಕ್ಕೂ ಕೂಡ ಆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರ್ಮಿಷನ್ ಕೊಡೋಂಗಿಲ್ಲ. ಹೀಗಾಗಿ ಸಣ್ಣ ಸಣ್ಣ ಮನೆಯಲ್ಲಿ ಆ ಕುಟುಂಬಗಳು ಬದುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸರ್ಕಾರ ಹೇಳುತ್ತೆ ನಾವು ಸುರಕ್ಷಿತ ಸ್ಮಾರಕಗಳನ್ನಾಗಿ ಗುರುತಿಸ್ತಾ ಇದ್ದೇವೆ ಅಂಥೇಳಿ. ಆದರೆ ಇಲ್ಲಿರುವಂಥ ಕುಟುಂಬಗಳಿಗೆ ಯಾವುದೇ ರೀತಿಯಿಂದ ಸೌಕರ್ಯಗಳು ಕೊಡ್ತಾ ಇಲ್ಲ. ಇದು ಅವರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಈ ಸಮಯದಲ್ಲಿ ಆ ಕುಟುಂಬಸ್ಥರನ್ನು ಕೇಳಿದರೆ ನಾವು ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ನೀಡೋದಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದಂಥ ಸಮಯದಲ್ಲೇ ನಾವು ಅವರಿಗೆ ಕೇಳ್ತೇವೆ, ಅವ್ರನ್ನೇ ಪ್ರಶ್ನೆ ಮಾಡ್ತೇವೆ, ಯಾರ ಜೊತೆನೂ ಮಾತಾಡೋದಿಲ್ಲ ಅಂತ ಕೂಡ ಈ ರಿಪಬ್ಲಿಕ್ ಕನ್ನಡದ ಜೊತೆಗೆ ಅವರು ಹೇಳಿದ್ರು. ಹೀಗಾಗಿ ಏನು ಕುಂಬಾರರ ಕುಟುಂಬಗಳೇನಿದ್ದಾವೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಅಂದರೆ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಈ ಒಂದು ದೇವಸ್ಥಾನ ಇವಾಗ ಪೂರ ಶೀತಲಗೊಂಡಿದೆ. ಅದಕ್ಕೆ ಈ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಬೇಕಾಗೈತೆ. ಆದರೆ ಪ್ರಮುಖವಾಗಿ ಈ ಒಂದು ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವಂಥ ಕುಟುಂಬಗಳು ಏನು ನೂರಾರು ವರ್ಷಗಳಿಂದ ಅವರ ಹಿರಿಯರ ತಲೆಮಾರುಗಳಿಂದನೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಮೂಲಭೂತ ಸೌಕರ್ಯಗಳು ಕೊಡಬೇಕು ಮತ್ತು ಅವರಿಗೆ ನಿವೇಶನ ಕಟ್ಟಿಕೊಡಬೇಕು. ಆಗ ಮಾತ್ರ ಅವರು ಇಲ್ಲಿಂದ ಹೋಗಲು ಆಗತ್ತೆ. ಆದರೆ ನಮಗೆ ಈವರೆಗೂ ಕೂಡ ಯಾವುದೇ ರೀತಿಯಿಂದ ಸೌಕರ್ಯ ಕೊಡ್ತಾ ಇಲ್ಲ. ಇದು ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಪುರಾತತ್ವ ಇಲಾಖೆ, ಗದಗ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವರಿಗೂ ಕೂಡ ಎಲ್ಲ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮದಲ್ಲಿ ಏನು ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಜನವರಿ 10ರಂದು ಏನು ನಿಧಿ ಸಿಕ್ಕಿತ್ತು. ನಿಧಿ ಸಿಕ್ಕ ನಂತರ ಇವಾಗ ಕಳೆದ 5 ದಿನಗಳಿಂದನೂ ಕೂಡ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಹೀಗಾಗಿ ಇಡೀ ಗ್ರಾಮದಲ್ಲಿ ಕೂಡ ಸಾಕಷ್ಟು ಆತಂಕ ಕೂಡ ಎದುರಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಕುಂಬಾರೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನ ಪುರಾತನ ಕಾಲದ್ದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಜನವಸತಿ ಕೂಡ ಇತ್ತು. ಇಲ್ಲಿ ನಾವು ಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು ಸಾಕಷ್ಟು ಮನೆಗಳಂದರೆ 20ರಿಂದ 30 ಕುಟುಂಬಗಳು ಕೂಡ ಇದೇ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾಗಿತ್ತು, ಆದರೆ ಸರ್ಕಾರ ಈವರೆಗೂ ಕೂಡ ಮಾಡಿಲ್ಲ. ಹೀಗಾಗಿ ಈ ಕುಂಬಾರ ಕುಟುಂಬಸ್ಥರು ಕೂಡ ಸಾಕಷ್ಟು ನೊಂದಿದ್ದಾರೆ. ಯಾಕಂತಂದರೆ ಇವರಿಗೆ ಮನೆ ನಿರ್ಮಾಣ ಮಾಡಿಕೊಡಲು ಕೂಡ ಆಗ್ತಾ ಇಲ್ಲ. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು ಈ ಮನೆಯವರು ಕೂಡ ಇಲ್ಲಿ ಹೊರಗಡೆ ಹೋಗಿದ್ದಾರೆ. ಆದರೆ ದೇವಸ್ಥಾನ ಪಕ್ಕದಲ್ಲೇ ಒಂದು ಮನೆ ನಿರ್ಮಾಣ ಮಾಡಿಕೊಂಡಿದ್ರು ಈ ಹಿಂದೆ. ಈ ಕುಂಬಾರ ಕುಟುಂಬಗಳೇನಿದ್ದಾವೆ ಇಲ್ಲಿ ಸಾಕಷ್ಟು ಕುಟುಂಬಗಳು ಇವರು ತಲೆತಲಾಮಾರುಗಳಿಂದನೂ ಕೂಡ ನೂರಾರು ವರ್ಷಗಳಿಂದ ಕೂಡ ಇದೇ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ ಈ ಮನೆಗಳನ್ನು ಯಾವುದೇ ರೀತಿಯಿಂದ ನೀವು ಪುನಃ ನಿರ್ಮಾಣ ಮಾಡೋದಾಗಿರಲಿ, ಬಿದ್ದಾಗ ಕಟ್ಟುವಂಥದ್ದಾಗಿರಲಿ ಯಾವುದೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಅವರು ಕೂಡ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಏನಂತಂದರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿ ಯಾವುದೇ ರೀತಿಯಿಂದ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸುಮಾರು 20ರಿಂದ 30 ಕುಟುಂಬಗಳು ಕೂಡ ಸಾಕಷ್ಟು ನೊಂದ್ಕೊಂಡಿದ್ದಾರೆ. ಅವರಿಗೂ ಕೂಡ ಸರ್ಕಾರ
ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಆದರೆ ಈವರೆಗೂ ಕೂಡ ಆ ಒಂದು ಕೆಲಸ ಆಗ್ತಾ ಇಲ್ಲ. ಇವಾಗ ಏನು ಒಂದು ಕಡೆ ಉತ್ಖನನ ಕಾರ್ಯ ನಡೀತಾ ಇದೆ, ಇನ್ನೊಂದು ಕಡೆ ಈ ಒಂದು ಕುಂಬಾರೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಮನೆಗಳಿದ್ದಾವೆ. ಆ ಮನೆಗಳಿಗೆ ಕೂಡ ಅವರು ಈ ಹಿಂದೆ ಏನೋ ಒಂದು ಮೇಲ್ಗಡೆ ತಗಡು ಹಾಕೋದಾಗಿರ್ಬೋದು, ಮನೆ ನಿರ್ಮಾಣ ಮಾಡೋದಾಗಿರ್ಬೋದು, ಇವು ಯಾವುದಕ್ಕೂ ಕೂಡ ಆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರ್ಮಿಷನ್ ಕೊಡೋಂಗಿಲ್ಲ. ಹೀಗಾಗಿ ಸಣ್ಣ ಸಣ್ಣ ಮನೆಯಲ್ಲಿ ಆ ಕುಟುಂಬಗಳು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸರ್ಕಾರ ಹೇಳುತ್ತೆ ನಾವು ಸುರಕ್ಷಿತ ಸ್ಮಾರಕಗಳನ್ನಾಗಿ ಗುರುತಿಸ್ತಾ ಇದ್ದೇವೆ ಅಂಥೇಳಿ. ಆದರೆ ಇಲ್ಲಿರುವಂಥ ಕುಟುಂಬಗಳಿಗೆ ಯಾವುದೇ ರೀತಿಯಿಂದ ಸೌಕರ್ಯಗಳು ಕೊಡ್ತಾ ಇಲ್ಲ. ಇದು ಅವರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಈ ಸಮಯದಲ್ಲಿ ಆ ಕುಟುಂಬಸ್ಥರನ್ನು ಕೇಳಿದರೆ ನಾವು ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ನೀಡೋದಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದಂಥ ಸಮಯದಲ್ಲೇ ನಾವು ಅವರಿಗೆ ಕೇಳ್ತೇವೆ, ಅವ್ರನ್ನೇ ಪ್ರಶ್ನೆ ಮಾಡ್ತೇವೆ, ಯಾರ ಜೊತೆನೂ ಮಾತಾಡೋದಿಲ್ಲ ಅಂತ ಕೂಡ ಈ ರಿಪಬ್ಲಿಕ್ ಕನ್ನಡದ ಜೊತೆಗೆ ಅವರು ಹೇಳಿದ್ರು. ಹೀಗಾಗಿ ಏನು ಕುಂಬಾರರ ಕುಟುಂಬಗಳೇನಿದ್ದಾವೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಅಂದರೆ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಈ ಒಂದು ದೇವಸ್ಥಾನ ಇವಾಗ ಪೂರ ಶೀತಲಗೊಂಡಿದೆ. ಅದಕ್ಕೆ ಈ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಬೇಕಾಗೈತೆ. ಆದರೆ ಪ್ರಮುಖವಾಗಿ ಈ ಒಂದು ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವಂಥ ಕುಟುಂಬಗಳು ಏನು ನೂರಾರು ವರ್ಷಗಳಿಂದ ಅವರ ಹಿರಿಯರ ತಲೆಮಾರುಗಳಿಂದನೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಮೂಲಭೂತ ಸೌಕರ್ಯಗಳು ಕೊಡಬೇಕು ಮತ್ತು ಅವರಿಗೆ ನಿವೇಶನ ಕಟ್ಟಿಕೊಡಬೇಕು. ಆಗ ಮಾತ್ರ ಅವರು ಇಲ್ಲಿಂದ ಹೋಗಲು ಆಗತ್ತೆ. ಆದರೆ ನಮಗೆ ಈವರೆಗೂ ಕೂಡ ಯಾವುದೇ ರೀತಿಯಿಂದ ಸೌಕರ್ಯ ಕೊಡ್ತಾ ಇಲ್ಲ. ಇದು ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಪುರಾತತ್ವ ಇಲಾಖೆ, ಗದಗ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವರಿಗೂ ಕೂಡ ಎಲ್ಲ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮದಲ್ಲಿ ಏನು ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಜನವರಿ 10ರಂದು ಏನು ನಿಧಿ ಸಿಕ್ಕಿತ್ತು. ನಿಧಿ ಸಿಕ್ಕ ನಂತರ ಇವಾಗ ಕಳೆದ 5 ದಿನಗಳಿಂದನೂ ಕೂಡ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಹೀಗಾಗಿ ಇಡೀ ಗ್ರಾಮದಲ್ಲಿ ಕೂಡ ಸಾಕಷ್ಟು ಆತಂಕ ಕೂಡ ಎದುರಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಕುಂಬಾರೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನ ಪುರಾತನ ಕಾಲದ್ದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಜನವಸತಿ ಕೂಡ ಇತ್ತು. ಇಲ್ಲಿ ನಾವು ಆ ಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಮನೆಗಳಂದರೆ 20ರಿಂದ 30 ಕುಟುಂಬಗಳು ಕೂಡ ಇದೇ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾಗಿತ್ತು, ಆದರೆ ಸರ್ಕಾರ ಈವರೆಗೂ ಕೂಡ ಮಾಡಿಲ್ಲ. ಹೀಗಾಗಿ ಈ ಕುಂಬಾರ ಕುಟುಂಬಸ್ಥರು ಕೂಡ ಸಾಕಷ್ಟು ನೊಂದಿದ್ದಾರೆ. ಯಾಕಂತಂದರೆ ಇವರಿಗೆ ಮನೆ ನಿರ್ಮಾಣ ಮಾಡಿಕೊಡಲು ಕೂಡ ಆಗ್ತಾ ಇಲ್ಲ. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಮನೆಯವರು ಕೂಡ ಇಲ್ಲಿ ಹೊರಗಡೆ ಹೋಗಿದ್ದಾರೆ. ಆದರೆ ದೇವಸ್ಥಾನ ಪಕ್ಕದಲ್ಲೇ ಒಂದು ಮನೆ ನಿರ್ಮಾಣ ಮಾಡಿಕೊಂಡಿದ್ರು ಈ ಹಿಂದೆ. ಈ ಕುಂಬಾರ ಕುಟುಂಬಗಳೇನಿದ್ದಾವೆ ಇಲ್ಲಿ ಸಾಕಷ್ಟು ಕುಟುಂಬಗಳು, ಇವರು ತಲೆತಲಾಮಾರುಗಳಿಂದನೂ ಕೂಡ ನೂರಾರು ವರ್ಷಗಳಿಂದ ಕೂಡ ಇದೇ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ ಈ ಮನೆಗಳನ್ನು ಯಾವುದೇ ರೀತಿಯಿಂದ ನೀವು ಪುನಃ ನಿರ್ಮಾಣ ಮಾಡೋದಾಗಿರಲಿ, ಬಿದ್ದಾಗ ಕಟ್ಟುವಂಥದ್ದಾಗಿರಲಿ ಯಾವುದು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಅವರು ಕೂಡ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಏನಂತಂದರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿ ಯಾವುದೇ ರೀತಿಯಿಂದ ಕೆಲಸ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸುಮಾರು 20ರಿಂದ 30 ಕುಟುಂಬಗಳು ಕೂಡ ಸಾಕಷ್ಟು ನೊಂದ್ಕೊಂಡಿದ್ದಾರೆ. ಅವರಿಗೂ ಕೂಡ ಸರ್ಕಾರ ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಆದರೆ ಈವರೆಗೂ ಕೂಡ ಆ ಒಂದು ಕೆಲಸ ಆಗ್ತಾ ಇಲ್ಲ. ಇವಾಗ ಏನು ಒಂದು ಕಡೆ ಉತ್ಖನನ ಕಾರ್ಯ ನಡೀತಾ ಇದೆ, ಇನ್ನೊಂದು ಕಡೆ ಈ ಒಂದು ಕುಂಬಾರೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಮನೆಗಳಿದ್ದಾವೆ. ಆ ಮನೆಗಳಿಗೆ ಕೂಡ ಅವರು ಈ ಹಿಂದೆ ಏನೋ ಒಂದು ಮೇಲ್ಗಡೆ ತಗಡು ಹಾಕೋದಾಗಿರ್ಬೋದು, ಮನೆ ನಿರ್ಮಾಣ ಮಾಡೋದಾಗಿರ್ಬೋದು, ಇವು ಯಾವುದಕ್ಕೂ ಕೂಡ ಆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರ್ಮಿಷನ್ ಕೊಡೋಂಗಿಲ್ಲ. ಹೀಗಾಗಿ ಸಣ್ಣ ಸಣ್ಣ ಮನೆಯಲ್ಲಿ ಆ ಕುಟುಂಬಗಳು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸರ್ಕಾರ ಹೇಳುತ್ತೆ ನಾವು ಸುರಕ್ಷಿತ ಸ್ಮಾರಕಗಳನ್ನಾಗಿ ಗುರುತಿಸ್ತಾ ಇದ್ದೇವೆ ಅಂಥೇಳಿ. ಆದರೆ ಇಲ್ಲಿರುವಂಥ ಕುಟುಂಬಗಳಿಗೆ ಯಾವುದೇ ರೀತಿಯಿಂದ ಸೌಕರ್ಯಗಳು ಕೊಡ್ತಾ ಇಲ್ಲ. ಇದು ಅವರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಈ ಸಮಯದಲ್ಲಿ ಆ ಕುಟುಂಬಸ್ಥರನ್ನು ಕೇಳಿದರೆ ನಾವು ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ನೀಡೋದಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದಂಥ ಸಮಯದಲ್ಲೇ ನಾವು ಅವರಿಗೆ ಕೇಳ್ತೇವೆ, ಅವ್ರನ್ನೇ ಪ್ರಶ್ನೆ ಮಾಡ್ತೇವೆ, ಯಾರ ಜೊತೆನೂ ಮಾತಾಡೋದಿಲ್ಲ ಅಂತ ಕೂಡ ಈ ರಿಪಬ್ಲಿಕ್ ಕನ್ನಡದ ಜೊತೆಗೆ ಅವರು ಹೇಳಿದ್ರು. ಹೀಗಾಗಿ ಏನು ಕುಂಬಾರರ ಕುಟುಂಬಗಳೇನಿದ್ದಾವೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಅಂದರೆ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಈ ಒಂದು ದೇವಸ್ಥಾನ ಇವಾಗ ಪೂರ ಶೀತಲಗೊಂಡಿದೆ. ಅದಕ್ಕೆ ಈ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಬೇಕಾಗೈತೆ. ಆದರೆ ಪ್ರಮುಖವಾಗಿ ಈ ಒಂದು ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವಂಥ ಕುಟುಂಬಗಳು ಏನು ನೂರಾರು ವರ್ಷಗಳಿಂದ ಅವರ ಹಿರಿಯರ ತಲೆಮಾರುಗಳಿಂದನೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಮೂಲಭೂತ ಸೌಕರ್ಯಗಳು ಕೊಡಬೇಕು ಮತ್ತು ಅವರಿಗೆ
ನಿವೇಶನ ಕಟ್ಟಿಕೊಡಬೇಕು. ಆಗ ಮಾತ್ರ ಅವರು ಇಲ್ಲಿಂದ ಹೋಗಲು ಆಗತ್ತೆ. ಆದರೆ ನಮಗೆ ಈವರೆಗೂ ಕೂಡ ಯಾವುದೇ ರೀತಿಯಿಂದ ಸೌಕರ್ಯ ಕೊಡ್ತಾ ಇಲ್ಲ. ಇದು ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಪುರಾತತ್ವ ಇಲಾಖೆ, ಗದಗ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವರಿಗೂ ಕೂಡ ಎಲ್ಲ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.